ಇಷ್ಟೆಲ್ಲ ಐಟಮ್ಸ್ ಬೇಕು. ಇದು ಹೆಡ್ ಅಂದರೆ ತುಂಬ ಇಷ್ಟ ಮೊಡ್ಮೋಸೋದು. ಹೆಲೋ ಗಾಯ್ಸ್, ಹೌ ಆರ್ ಯು ಆಲ್? ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಮಾರ್ಕೆಟಿಂದ ಮೀನು ತಗೊಬಂದಿದ್ದು. ಮೀನು ತಗೊಳ್ಳುವಾಗ ಏನೋ ಮೊಡ್ಮೋಸೋ ಇದ್ದಿತ್ತು. ಮೊಡ್ಮೋಸೋ ನನಗೆ ಕನ್ನಡದಲ್ಲಿ ಬೇರೆ ಹೆಸರು ಇದೆಯಾ ಅಂತ ಗೊತ್ತಾಗ್ತಿಲ್ಲ, ಬಟ್ ನಾವು ಕೊಂಕಣಿಯಲ್ಲಿ ಕೂಡ ಮೊಡ್ಮೋಸೋ ಅಂತಲೇ ಕರಿತೀವಿ. ಅದು ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಅದು ನಂಗೆ ಗೊತ್ತಿಲ್ಲ. ನೀವು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಮೊಡ್ಮೋಸೋ ಏನು ಹೇಳ್ತಾರೆ ಈ ಫಿಶ್ ನೀವು ನೋಡ್ಬೋದು, ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಅಷ್ಟೇ, ನಂಗೆ ಇಂಗ್ಲೀಷಲ್ಲಿ ಕೂಡ ಗೊತ್ತಿಲ್ಲ, ಬಟ್ ಅದು ತುಂಬ ಟೇಸ್ಟ್ ಫಿಶ್ ಅಂತ ಹೇಳ್ಬೋದು. ನನ್ನ ಮದುವೆಗೂ ಕೂಡ ಬಿಫೋರ್ ರೋಸ್ ಸೆರೆಮನಿ ಅದಕ್ಕೂ ಕೂಡ ನಾವು ಮೊಡ್ಮೋಸೋ ಕರಿ ಮತ್ತು ಸುರ್ಮೈ ಫ್ರೈ ಆ ಥರ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿದೆ ಅದು. ಸೊ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದು ಸಾರು, ಮೀನು ಸಾರು, ಮತ್ತು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಹೇಗೆ ಕಟ್ ಮಾಡಬೇಕು ಅಂತ ನನ್ನ ಅಮ್ಮ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತಾರೆ. ನೀವು ಈ ವ್ಲಾಗ್ ಎಂಡ್ ತನಕ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಡು ನಾಟ್ ಫಾರ್ಗೆಟ್ ಟು ಕ್ಲಿಕ್ ಆರ್ ಹಿಟ್ ದ ಬೆಲ್ ಐಕಾನ್. ಇದನ್ನು ತಯಾರಿಸಲು ಸಾಸಿವೆ, ಕೊತ್ತಂಬರಿ ಬೀಜ, ಮೆಂತ್ಯೆ, ಓಮ, ಮೆಣಸು, ಜೀರಿಗೆ, ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ, ಹುಳಿ, ಇದ್ರ ಜೊತೆ ಕಾಯಿ ತುರಿ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ ಇದು ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಗ್ರೈಂಡ್ ಮಾಡಿ, ಅದಕ್ಕೆ ನಾವು ಇಲ್ಲಿ ಆ್ಯಡ್ ಮಾಡ್ತಿರೋದಂದರೆ ಹಳದಿ ಮತ್ತು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಆಗಬೇಕು. ಕ್ಲೀನ್ ಮಾಡಬೇಕು ಈ ಥರ. ಹೊಟ್ಟೆಯಲ್ಲಿರುವುದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಆಮೇಲೆ ಫ್ರೈಗೆ ಅಂತ ಸ್ಲೈಸ್ನ ಮಾಡಿಡ್ಬೋದು. ಸೊ ನಾವು ಫ್ರೈಗೆ ಅಂತ ಸಪ್ರೇಟ್ ಸ್ಲೈಸ್ನ ಮಾಡಿಟ್ಟಿದ್ದೀವಿ. ಈ ಮೀನಿಗೆ ಬೇರೆ ಮೀನಿಗಿಂತ ವಾಸನೆ ಜಾಸ್ತಿ ಆಗಿರುತ್ತದೆ. ಅದಕ್ಕೋಸ್ಕರ ಸಾಲ್ಟ್ ಮತ್ತು ಹಳದಿ ಹಾಕಿ ಚೆನ್ನಾಗಿ ಕಲಸಿಡಬೇಕು. ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಟರ್ಮರಿಕಲ್ಲಿ, ಮತ್ತು ಪ್ರಿಸರ್ವೇಷನ್, ಸಾಲ್ಟ್ ಆ್ಯಕ್ಟ್ ಆಸ್ ಎ ಪ್ರಿಸರ್ವೇಟಿವ್, ಫ್ರೆಶ್ ಆಗಿ ಇಡುತ್ತೆ. ನೆಕ್ಸ್ಟ್ ಫಿಶ್ ಓಡರ್, ಟೆಂಡರೈಸ್ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಅದಕ್ಕೆ ಈ ಥರ ಮಾಡಿ ಇಡ್ತೀವಿ. ವಿನೆಗರ್ ಸ್ವಲ್ಪ ಹಾಕಬೇಕು. ವಿನೆಗರ್ ಇಲ್ಲ ಆದರೆ ಲೆಮನ್ ಹಾಕ್ಬೋದು. ಫಿಶ್ ಇಟ್ಟಿದ್ದೀವಿ, ಮತ್ತು ರೆಸ್ಟ್ ಆಫ್ ದ ಫಿಶ್ ನಾವು ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಗ್ರೈಂಡ್ ಮಾಡಿರುವ ಫಿಶ್ ಮಸಾಲ ಒಂದು ಬಾಣಲಿಗೆ ಹಾಕಿದ್ದೀವಿ. ಅದು ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬರೋ ಮುಂಚೆ ನಾವಿಲ್ಲಿ ಗ್ರೀನ್ ಚಿಲ್ಲಿ 2 ಹಾಕ್ತಿದ್ವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಸ್ವಲ್ಪ ಜಿಂಜರ್ ಹಾಕಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಈಗ ಇಲ್ಲಿ ಕುದಿ ಬರ್ತಿದೆ. ಕುದಿ ಬರುವಾಗಲೇ ನಾವು ನಮ್ಮ ಹತ್ರ ಇರುವ ಮೀನನ್ನ ಆ್ಯಡ್ ಮಾಡಬೇಕು. ಮೀನನ್ನ ಕಲಿಸ್ಲಿಕ್ಕೆ ಹೋಗಬೇಡಿ, ಈ ಥರ ಮಾಡಿ, ಇಲ್ಲಾಂದರೆ ಮೀನು ಬ್ರೇಕ್ ಆಗಿರುವ ಚಾನ್ಸಸ್ ಜಾಸ್ತಿ ಇದೆ. ಮತ್ತೊಂದು ಕುದಿ ಬರುವಾಗಲೇ ಈ ಫ್ಲೇಮ್ನ ಆಫ್ ಮಾಡಿ, ಗ್ಯಾಸ್ ಫ್ಲೇಮ್. ಬಾಯ್ಲ್ಡ್ ರೈಸ್ ಮತ್ತು ಇದೆ ಮೊಡ್ಮೋಸೋ ಕರಿ. ಓ ಮೈ ಗಾಡ್. ಯಾವಾಗಲೂ ಇದೇ ಥರ ರೈಸ್ ತಿನ್ನಬೇಕು, ಹೆಲ್ತಿ. ಹೆಡ್ ಅಂದರೆ ತುಂಬ ಇಷ್ಟ ಮೊಡ್ಮೋಸೋದು. ಅದಾದಮೇಲೆ ನಾನೊಂದು ಇದೊಂದು ತಗೊಳ್ತೀನಿ. ಇದ್ರ ಜೊತೆ ಈ ಥರ ಕರಿ ಹಾಕಿದರೆ ಓ ಸ್ವರ್ಗ. ಸೈಡಲ್ಲಿ ಕರಿ ಹಾಕೋಣ ನೋಡಿ. ಯಮ್ಮಿ. ಇಲ್ಲಿ ನೋಡಿ ಬಿಸಿ ಬಿಸಿ.
ಊಟ ಆಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಇದ್ದಿತ್ತು. ಸೊ ಈಗ ಊಟ ಆದಮೇಲೆ ಹರ್ಷಿಸ್, ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಆಲ್ಮಂಡ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರೋಶ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈಸಿ ಕರಿ ರೆಸಿಪಿ, ಮೊಡಮೋಸೋ ತಗೊಬಂದರೆ ಟ್ರೈ ಮಾಡಿ ಆಯಿತಾ. ಅಮ್ಮ ಹೇಳಿದ್ರು ಆ ಸಾರಿಗೆ, ಮೀನು ಸಾರಿಗೆ ಬೇರೆ ಕರಿ ಕೂಡ ಬೇರೆ ಫಿಶ್ ಕೂಡ ಹಾಕ್ಬೋದು ಅಂತೆ, ತುಂಬ ಟೇಸ್ಟ್ ಆಗಿರುತ್ತೆ. ಏನಾದರೂ ಫಿಶ್ ಹಾಕ್ಬೋದು, ನೀವು ಟ್ರೈ ಮಾಡಿ ಆಯಿತಾ. ಖಾರ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಹುಳಿ ಖಾರ ಜಾಸ್ತಿ ಆ ಥರ ಆ್ಯಡ್ ಮಾಡಿ. ಇಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದ್ದೇವೆ, ಮೀನ್ಸ್ ಆ ಥರ ಟೇಸ್ಟ್ ಬರುತ್ತೆ. ಖಾರ ಕೂಡ ಜಾಸ್ತಿ ಹಾಕಬೇಕು ಈ ಫಿಶ್ಗೆ, ನೀವು ಸ್ವಲ್ಪ ಕಮ್ಮಿ ಮಾಡಿ ಅದಾದಮೇಲೆ ಬೇರೆ ಫಿಶ್ನ ಟ್ರೈ ಮಾಡುವ. ಬಂಗಡೆ ಇದೆ, ಕುಟ್ಲಿ ಇದೆ, ಮತ್ತು ಸ್ಯಾರ್ಡೈನ್ ಅದು ಕೂಡ ತುಂಬ ಡಿಫ್ರೆಂಟ್ ಫಿಶ್. ಇವನ್ ಪಾಂಪ್ರೆಟ್ ಆಲ್ಸೋನು. Pomfret also you can try, guys. So this is our type of curry in Baindore, Kundapur side prepare ಮಾಡಿರೋದು, ನನ್ನ ಅಮ್ಮ ಮಾಡಿರೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಕರಿ ರೆಸಿಪಿ ಗೈಸ್, ಮೀನು ಸಾರಿಗೆ ಇದು ತುಂಬ ಯೂಸ್ ಆಗುತ್ತೆ, ನೀವು ಪ್ಲೀಸ್ ಟ್ರೈ ಮಾಡಿ ಆಯಿತಾ. ಮತ್ತು ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಟಿಲ್ ದೆನ್ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್.